ಸ್ನೇಹಿತರೆ, ಹೊಸ ವರ್ಷದ ಮೊದಲ ದಿನದಲ್ಲೇ ಭಾರತಕ್ಕೆ ಒಂದು ದೊಡ್ಡ ಗೆಲುವು ಸಿಕ್ಕಿದೆ. ಅದೇ ಸಮಯದಲ್ಲಿ DRDO ಹೈಪರ್ಸಾನಿಕ್ ಮಿಸೈಲ್ ಬಗ್ಗೆ ದೊಡ್ಡ ಘೋಷಣೆ ಮಾಡಿದೆ. ಈ ಎರಡು ಸುದ್ದಿಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ದೇಶದ ಆರ್ಥಿಕತೆ ಒಂದು ಅದ್ಭುತ ಸ್ಥಾನಕ್ಕೇರಿದೆ. ಇದು ಕೇವಲ ಸಂಖ್ಯೆಗಳ ಗೆಲುವು ಮಾತ್ರವಲ್ಲ, ದೇಶದ ಕಷ್ಟ, ನೀತಿಗಳು ಮತ್ತು ಭವಿಷ್ಯದ ದಿಕ್ಕಿನ ಸ್ಪಷ್ಟ ಸಂಕೇತ. ಭಾರತ ಈಗ ಅಧಿಕೃತವಾಗಿ ಪ್ರಪಂಚದ 4ನೇ ಅತಿದೊಡ್ಡ ಆರ್ಥಿಕತೆಯಾಗಿ ನಿಲ್ಲುತ್ತಿದೆ. ಜಪಾನನ್ನು ಹಿಂದಕ್ಕೆ ತಳ್ಳಿ ಈ ಸ್ಥಾನವನ್ನು ಪಡೆದಿದ್ದೇವೆ. ಈಗ ಅಮೆರಿಕ, ಚೀನಾ, ಜರ್ಮನಿ ಮಾತ್ರ ನಮ್ಮ ಮುಂದಿದ್ದಾರೆ. ಈ ಗೆಲುವು ಇನ್ನಷ್ಟು ವಿಶೇಷವಾಗಿದೆ, ಏಕೆಂದರೆ ಭಾರತ ಪ್ರಪಂಚದ ಅತಿ ವೇಗವಾಗಿ ಬೆಳೆಯುತ್ತಿರುವ ದೊಡ್ಡ ಆರ್ಥಿಕತೆಗಳಲ್ಲಿ ಒಂದಾಗಿದೆ. ಈ ದೊಡ್ಡ ಆರ್ಥಿಕ ಏರಿಕೆಗೆ ಚೀನಾದಿಂದಲೂ ಪ್ರತಿಕ್ರಿಯೆ ಬಂದಿದೆ. ಭಾರತದಲ್ಲಿರುವ ಚೀನೀ ರಾಯಭಾರಿ ಕಚೇರಿಯ ಪ್ರತಿನಿಧಿ ಯೂಜಿಂಗ್ ಭಾರತಕ್ಕೆ ಅಭಿನಂದನೆಗಳನ್ನು ತಿಳಿಸುತ್ತಾ, ಭಾರತ ಮುಂದುವರಿಯುವುದು ನಿಜವಾದ ಶಕ್ತಿಯ ಇತಿಹಾಸದಿಂದ ಕಲಿತು ಸತ್ಯವನ್ನು ಸ್ವೀಕರಿಸಿ ಭವಿಷ್ಯದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದರಿಂದಲೇ ಬರುತ್ತದೆ ಎಂದು ಹೇಳಿದ್ದಾರೆ. ಚೀನಾದಿಂದ ಇಂತಹ ಹೇಳಿಕೆ ಬರುವುದು ಒಂದು ಮಹತ್ವದ ರಾಜತಾಂತ್ರಿಕ ಸಂಕೇತವೆಂದು ಪರಿಗಣಿಸಲಾಗುತ್ತಿದೆ. ಡಿಸೆಂಬರ್ 30ರಂದು ಭಾರತ ಸರ್ಕಾರ ಬಿಡುಗಡೆ ಮಾಡಿದ ಪ್ರೆಸ್ ರಿಲೀಸ್ನಲ್ಲಿ ಭಾರತದ ಆರ್ಥಿಕತೆಯ ಗಾತ್ರ ಈಗ $4.18 ಟ್ರಿಲಿಯನ್ ಎಂದು ತಿಳಿಸಿದೆ. ಇದರಿಂದ ಜಪಾನನ್ನು ಮೀರಿದ್ದೇವೆ. ಈ ವೇಗ ಮುಂದುವರೆದರೆ ಇನ್ನೊಂದು 2.5 ರಿಂದ 3 ವರ್ಷಗಳಲ್ಲಿ ಜರ್ಮನಿಯನ್ನು ಹಿಂದಕ್ಕೆ ತಳ್ಳಿ ಪ್ರಪಂಚದ 3ನೇ ಅತಿದೊಡ್ಡ ಆರ್ಥಿಕತೆಯಾಗಿ ಭಾರತ ನಿಲ್ಲಬಹುದು ಎಂದು ಸರ್ಕಾರ ಹೇಳುತ್ತಿದೆ. 2030ರ ವೇಳೆಗೆ ಭಾರತದ GDP ಸುಮಾರು $7.3 ಟ್ರಿಲಿಯನ್ ತಲುಪಬಹುದು ಎಂದು ಅಂದಾಜಿಸಲಾಗಿದೆ. ಪ್ರಸ್ತುತ ಅಮೆರಿಕ ಪ್ರಪಂಚದ ಅತಿದೊಡ್ಡ ಆರ್ಥಿಕತೆಯಾಗಿದೆ. ಆ ತರುವಾಯ ಚೀನಾ, ಜರ್ಮನಿ ಇವೆ. ಜಪಾನ್ ಈಗ 5ನೇ ಸ್ಥಾನಕ್ಕೆ ಇಳಿದಿದೆ. ಆದರೆ ಭಾರತದ ವಿಶೇಷತೆ ಏನೆಂದರೆ, ಬಹುತೇಕ ದೊಡ್ಡ ಆರ್ಥಿಕತೆಗಳು ನಿಧಾನವಾಗಿ ಬದಲಾಗುತ್ತಿರುವಾಗ ಭಾರತ ನಿರಂತರವಾಗಿ ವೇಗವಾಗಿ ಮುಂದುವರಿಯುತ್ತಿದೆ. ತಾಜಾ ಬೆಳವಣಿಗೆ ಸಂಖ್ಯೆಗಳನ್ನು ನೋಡಿದರೆ 2025-26 ಆರ್ಥಿಕ ವರ್ಷದ 2ನೇ ತ್ರೈಮಾಸಿಕದಲ್ಲಿ ಭಾರತದ ನಿಜ GDP ಬೆಳವಣಿಗೆ 8.2% ದಾಖಲಾಗಿದೆ. ಇದು ಕಳೆದ 6 ತ್ರೈಮಾಸಿಕಗಳಲ್ಲಿ ಅತ್ಯಧಿಕ. ಇದಕ್ಕೂ ಮೊದಲು ಮೊದಲ ತ್ರೈಮಾಸಿಕದಲ್ಲಿ 7.8% ಮತ್ತು ಹಿಂದಿನ ಆರ್ಥಿಕ ವರ್ಷದ ಕೊನೆಯ ತ್ರೈಮಾಸಿಕದಲ್ಲಿ 7.4% ಇತ್ತು. ಅಂದರೆ ಭಾರತದ ಆರ್ಥಿಕ ವೇಗ ನಿರಂತರವಾಗಿ ಬಲಗೊಳ್ಳುತ್ತಿದೆ. ಸರ್ಕಾರದ ಪ್ರಕಾರ ಈ ವೇಗವಂತ ಬೆಳವಣಿಗೆಗೆ ಮುಖ್ಯ ಕಾರಣ ದೇಶೀಯ ಬೇಡಿಕೆ, ವಿಶೇಷವಾಗಿ ಖಾಸಗಿ ಗ್ರಾಹಕರ ಖರೀದಿ, ಅಂದರೆ ಸಾಮಾನ್ಯ ಜನರ ಖರ್ಚು ಹೆಚ್ಚಾಗಿರುವುದು. ಜನರು ಹೆಚ್ಚು ಖರೀದಿ ಮಾಡುತ್ತಿದ್ದಾರೆ, ಮಾರುಕಟ್ಟೆಯಲ್ಲಿ ಹಣ ತಿರುಗುತ್ತಿದೆ. ಇದರ ನೇರ ಪ್ರಭಾವ ಪರಿಶ್ರಮಗಳು, ವಾಣಿಜ್ಯ, ಉದ್ಯೋಗಗಳ ಮೇಲೆ ಬೀಳುತ್ತಿದೆ. ಪ್ರಪಂಚ ವಾಣಿಜ್ಯದಲ್ಲಿ ಅನಿಶ್ಚಿತಿ ಇದ್ದರೂ ದೇಶೀಯ ಬಲ ಆರ್ಥಿಕತೆಯನ್ನು ಸ್ಥಿರವಾಗಿರಿಸಿದೆ. ಅಂತಾರಾಷ್ಟ್ರೀಯ ಏಜೆನ್ಸಿಗಳು ಭಾರತದ ಆರ್ಥಿಕತೆಯ ಮೇಲೆ ವಿಶ್ವಾಸ ವ್ಯಕ್ತಪಡಿಸಿವೆ. ವರ್ಲ್ಡ್ ಬ್ಯಾಂಕ್ 2026ರಲ್ಲಿ 6.5% ಬೆಳವಣಿಗೆ ಅಂದಾಜು ಮಾಡಿದೆ. ಮೂಡಿಸ್ ಪ್ರಕಾರ ಭಾರತ ಮುಂದಿನ ವರ್ಷಗಳಲ್ಲೂ G20 ದೇಶಗಳಲ್ಲಿ ಅತಿ ವೇಗವಾಗಿ ಬೆಳೆಯುವ ಆರ್ಥಿಕತೆಯಾಗಿ ಮುಂದುವರಿಯುತ್ತದೆ. ಮೂಡಿಸ್ 2026ಕ್ಕೆ 6.4%, 2027ಕ್ಕೆ 6.5% ಅಂದಾಜಿಸಿದೆ. IMF 2025ರಲ್ಲಿ 6.6%, 2026ರಲ್ಲಿ 6.2% ಬೆಳವಣಿಗೆ ಇರಬಹುದು ಎಂದಿದೆ. OECD 2025ಕ್ಕೆ 6.7%, 2026ಕ್ಕೆ 6.2% ಅಂದಾಜಿಸಿದೆ. ಹಾಗೆಯೇ ADB, ಫಿಚ್ ಮುಂತಾದ ಏಜೆನ್ಸಿಗಳು ತಮ್ಮ ಅಂದಾಜುಗಳನ್ನು ಹೆಚ್ಚಿಸಿವೆ. ಫಿಚ್ 2026 ಆರ್ಥಿಕ ವರ್ಷಕ್ಕೆ 7.4% ಬೆಳವಣಿಗೆ ಅಂದಾಜಿಸಿದೆ. ಈ ಎಲ್ಲ ಸಂಖ್ಯೆಗಳು ಭಾರತದ ಆರ್ಥಿಕತೆ ಈಗಲೇ ಮಾತ್ರವಲ್ಲದೆ ಮುಂದಿನ ವರ್ಷಗಳಲ್ಲೂ ಬಲವಾಗಿರುತ್ತದೆ ಎಂದು ತೋರಿಸುತ್ತವೆ. 2047ರ ವೇಳೆಗೆ, ಅಂದರೆ ಸ್ವಾತಂತ್ರ್ಯದ 100 ವರ್ಷ ಪೂರೈಸುವ ಸಂದರ್ಭದಲ್ಲಿ ಭಾರತ ಮಧ್ಯಮ ಆದಾಯ ದೇಶವಾಗಬೇಕು ಎಂಬ ಗುರಿಯೊಂದಿಗೆ ಸರ್ಕಾರ ಮುಂದುವರಿಯುತ್ತಿದೆ. ಇದಕ್ಕಾಗಿ ಇನ್ಫ್ರಾಸ್ಟ್ರಕ್ಚರ್, ತಯಾರಿ, ಡಿಜಿಟಲ್ ಎಕಾನಮಿ, ಸ್ಟಾರ್ಟ್ಅಪ್ಗಳು, ಸಾಮಾಜಿಕ ಸುಧಾರಣೆಗಳ ಮೇಲೆ ನಿರಂತರ ಕೆಲಸ ನಡೆಯುತ್ತಿದೆ. ಈಗ ಭಾರತ ಕೇವಲ ಉದಯೋನ್ಮುಖ ಆರ್ಥಿಕತೆ ಮಾತ್ರವಲ್ಲ, ಪ್ರಪಂಚ ಮಟ್ಟದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿಯಾಗಿ ಬದಲಾಗುತ್ತಿದೆ. ಹೂಡಿಕೆದಾರರ ವಿಶ್ವಾಸ ಹೆಚ್ಚಾಗಿದೆ, ಮಾರುಕಟ್ಟೆ ಏರಿದೆ, ಯುವ ಜನಸಂಖ್ಯೆ ದೇಶದ ಅತಿದೊಡ್ಡ ಬಲವಾಗಿದೆ. ಜಪಾನನ್ನು ಹಿಂದಕ್ಕೆ ತಳ್ಳುವುದು ಕೇವಲ ಶ್ರೇಯಾಂಕ ಬದಲಾವಣೆ ಮಾತ್ರವಲ್ಲ, ಭಾರತ ಈಗ ಪ್ರಪಂಚ ಆರ್ಥಿಕತೆಯಲ್ಲಿ ಮಹತ್ವದ ಆಟಗಾರನಾಗಿ ನಿಂತಿದ್ದಾನೆ ಎಂಬುದಕ್ಕೆ ಸಾಕ್ಷಿ.
ಈಗ DRDO ಬಗ್ಗೆ ಮಾತಾಡೋಣ. ಭಾರತದ ರಕ್ಷಣಾ ಶಕ್ತಿಯಲ್ಲಿ ಬಹಳ ದೊಡ್ಡ ಬದಲಾವಣೆ ಬರಲಿದೆ. ದೇಶದ ರಕ್ಷಣಾ ಸಂಶೋಧನಾ ಸಂಸ್ಥೆ DRDO ತನ್ನ ಅತ್ಯಂತ ಮಹತ್ವದ ಆಯುಧ ಧ್ವನಿ ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ನ ಮೊದಲ ಹಾರಾಟ ಪರೀಕ್ಷೆಗೆ ಸಿದ್ಧವಾಗುತ್ತಿದೆ. ಈ ಪರೀಕ್ಷೆ 2026ರ ಮೊದಲ ವಾರದಲ್ಲಿ ನಡೆಯಬಹುದು. ಈ ಪರೀಕ್ಷೆ ಯಶಸ್ವಿಯಾದರೆ ಭಾರತ ತುಂಬಾ ಕಡಿಮೆ ದೇಶಗಳಲ್ಲಿ ಸೇರಿಕೊಳ್ಳುತ್ತದೆ. ಅಂದರೆ ಇಷ್ಟೊಂದು ವೇಗವಾದ ಅತ್ಯಾಧುನಿಕ ಹೈಪರ್ಸಾನಿಕ್ ತಂತ್ರಜ್ಞಾನವನ್ನು ಹೊಂದಿರುವ ದೇಶಗಳಲ್ಲಿ ಒಂದಾಗಿ ಮಾರ್ಪಡುತ್ತದೆ. ಧ್ವನಿ ಎಂದರೆ ಸಾಮಾನ್ಯ ಮಿಸೈಲ್ ಅಲ್ಲ, ಇದು ಅತ್ಯಂತ ವೇಗವಾಗಿ ಹಾರುವ ಆಯುಧ. ಇದರ ವೇಗ ಧ್ವನಿಯ ವೇಗಕ್ಕಿಂತ ತುಂಬಾ ಪಟ್ಟು ಹೆಚ್ಚು, ಮ್ಯಾಕ್ 5ಕ್ಕಿಂತ ಹೆಚ್ಚು, ಮ್ಯಾಕ್ 6 ಅಥವಾ ಅದಕ್ಕಿಂತಲೂ ಹೆಚ್ಚು. ಶತ್ರುವಿಗೆ ಪ್ರತಿಕ್ರಿಯಿಸಲು ಅವಕಾಶವೇ ಇಲ್ಲದಂತೆ ಮಾಡುತ್ತದೆ. ಧ್ವನಿ ಹೇಗೆ ಕೆಲಸ ಮಾಡುತ್ತದೆ ಎಂದು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಮೊದಲು ಒಂದು ರಾಕೆಟ್ ಇದನ್ನು ಬಹಳ ಎತ್ತರಕ್ಕೆ ಕೊಂಡು ಹೋಗುತ್ತದೆ. ನಂತರ ಆ ರಾಕೆಟ್ನಿಂದ ಬೇರ್ಪಡಿಸಿ ಗಾಳಿಯಲ್ಲಿ ಜಾರುತ್ತಾ ಮುಂದುವರಿಯುತ್ತದೆ. ಈ ಸಮಯದಲ್ಲಿ ಇದು ನಿರಂತರವಾಗಿ ತನ್ನ ಮಾರ್ಗವನ್ನು ಬದಲಾಯಿಸುತ್ತಿರುತ್ತದೆ. ಇದೇ ಕಾರಣದಿಂದ ಶತ್ರುವಿನ ರಾಡಾರ್ಗಳು, ಮಿಸೈಲ್ ವ್ಯವಸ್ಥೆಗಳು ಇದನ್ನು ಹಿಡಿಯಲಾರವು. ಪ್ರಸ್ತುತ ಮಿಸೈಲ್ಗಳು ಹೆಚ್ಚಾಗಿ ನೇರ ರೇಖೆಯಲ್ಲೂ ಹೋಗುತ್ತವೆ, ಆದರೆ ಧ್ವನಿ ಹಾಗಲ್ಲ. ಯಾವಾಗ ಮೇಲಕ್ಕೆ, ಯಾವಾಗ ಕೆಳಗೆ, ಯಾವಾಗ ಎಡಕ್ಕೆ ಬಲಕ್ಕೆ ತಿರುಗಬಹುದು. ಇದೇ ಇದನ್ನು ಬಹಳ ಪ್ರಮಾದಕರವಾಗಿ ಮಾಡುತ್ತದೆ. ಈ ಯೋಜನೆಯಲ್ಲಿ DRDOಗೆ ಹಿಂದೆ ಮಾಡಿದ ಕೆಲಸಗಳಿಂದ ಬಹಳ ಸಹಾಯ ಸಿಕ್ಕಿದೆ. 2020ರಲ್ಲಿ HTST-DV ಹೈಪರ್ಸಾನಿಕ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ವೆಹಿಕಲ್ ಪರೀಕ್ಷೆ ಮಾಡಿದ್ದೇವೆ. ಅದರಲ್ಲಿ ಅತಿವೇಗದ ಹಾರಾಟ, ವಿಶೇಷ ಇಂಜಿನ್ ತಂತ್ರಜ್ಞಾನ ಯಶಸ್ವಿಯಾಯಿತು ಎಂದು ಸಾಬೀತುಪಡಿಸಿದ್ದೇವೆ. ಅದೇ ಅನುಭವದ ಆಧಾರದ ಮೇಲೆ ಧ್ವನಿಯನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಿದ್ದಾರೆ. ಧ್ವನಿ ಹಾರುವಾಗ ಅತ್ಯಧಿಕ ಉಷ್ಣತೆಯನ್ನು ತಡೆದುಕೊಳ್ಳಬೇಕು. ಇಷ್ಟೊಂದು ವೇಗದಲ್ಲಿ ಗಾಳಿಯೊಂದಿಗೆ ಢೀಕೊಂಡಾಗ ಉಷ್ಣತೆ ಸಾವಿರಾರು ಡಿಗ್ರಿಗಳಿಗೆ ತಲುಪಬಹುದು. ಅದಕ್ಕಾಗಿ ಇದರಲ್ಲಿ ವಿಶೇಷ ಹೀಟ್ ರೆಸಿಸ್ಟೆಂಟ್ ವಸ್ತುಗಳನ್ನು ಬಳಸಿದ್ದಾರೆ. ಇದರಿಂದ ಅದು ಖಾಲಿ ಹೋಗದೆ ಸುರಕ್ಷಿತವಾಗಿ ಹಾರಬಲ್ಲದು. 2025ರಲ್ಲಿ ಒಂದು ರಕ್ಷಣಾ ಪ್ರದರ್ಶನದಲ್ಲಿ ಧ್ವನಿಯ ಸಂಪೂರ್ಣ ಮಾಡೆಲ್ ತೋರಿಸಲಾಯಿತು. ಇದರ ವಿನ್ಯಾಸ ದೂರ ಹಾರಲು, ರಾಡಾರಿನಲ್ಲಿ ಕಡಿಮೆ ಕಾಣಲು ಸೂಕ್ತವಾಗಿ ರೂಪಿಸಲಾಗಿದೆ. ಇದು ಯೋಜನೆ ಕೇವಲ ಆಲೋಚನೆಯಲ್ಲಿಲ್ಲ, ಈಗ ವಾಸ್ತವ ರೂಪ ತೆಗೆದುಕೊಳ್ಳುತ್ತಿದೆ ಎಂದು ಸ್ಪಷ್ಟಪಡಿಸಿದೆ. DRDO ವಿಜ್ಞಾನಿಗಳ ಪ್ರಕಾರ ಭೂಮಿಯ ಮೇಲಿನ ಬಹುತೇಕ ಪರೀಕ್ಷೆಗಳು ಪೂರ್ಣಗೊಂಡಿವೆ. ಈಗ ನಿಜವಾದ ಹಾರಾಟ ಪರೀಕ್ಷೆ ಮಾತ್ರ ಉಳಿದಿದೆ. ಇದನ್ನು ಅಗ್ನಿ ಮಿಸೈಲ್ ರಾಕೆಟ್ನೊಂದಿಗೆ ಸೇರಿಸಿ ಪರೀಕ್ಷಿಸಬಹುದು. ಇದರಿಂದ ಈ ಆಯುಧ ಸಾಮಾನ್ಯ ಮತ್ತು ಪರಮಾಣು ಎರಡೂ ರೀತಿಯ ಕಾರ್ಯಗಳಿಗೆ ಉಪಯೋಗಿಸಬಹುದು. ಧ್ವನಿಯ ವೇಗ ಮ್ಯಾಕ್ 6 ಅಥವಾ ಅದಕ್ಕಿಂತ ಹೆಚ್ಚಿರುತ್ತದೆ. ಇದರ ಆರಂಭಿಕ ಶ್ರೇಣಿ ಸುಮಾರು 1500 ಕಿಲೋಮೀಟರ್ ಎಂದು ಹೇಳಲಾಗುತ್ತಿದೆ. ಭವಿಷ್ಯದಲ್ಲಿ ಶ್ರೇಣಿಯನ್ನು ಇನ್ನಷ್ಟು ಹೆಚ್ಚಿಸಬಹುದು. ಇಷ್ಟು ದೂರ, ಇಷ್ಟು ವೇಗ ಅಂದರೆ ಶತ್ರುವಿಗೆ ಪ್ರತಿಕ್ರಿಯಿಸಲು ಸಮಯವೇ ಇರುವುದಿಲ್ಲ. ಪ್ರಸ್ತುತ ಪರಿಸ್ಥಿತಿಗಳಲ್ಲಿ ಪಕ್ಕದ ದೇಶಗಳು ಇಂತಹ ತಂತ್ರಜ್ಞಾನದ ಮೇಲೆ ಕೆಲಸ ಮಾಡುತ್ತಿರುವುದರಿಂದ ಧ್ವನಿ ಭಾರತದ ಭದ್ರತೆಗೆ ಬಹಳ ಅಗತ್ಯ. ಇದು ಭಾರತದ ಸೆಕೆಂಡ್ ಸ್ಟ್ರೈಕ್ ಸಾಮರ್ಥ್ಯವನ್ನು ಬಲಪಡಿಸುತ್ತದೆ. ಅಂದರೆ ಯಾರಾದರೂ ದಾಳಿ ಮಾಡಿದರೆ ಭಾರತ ಪೂರ್ಣ ಮಟ್ಟದಲ್ಲಿ ಪ್ರತ್ಯುತ್ತರ ನೀಡಬಲ್ಲದು. ಧ್ವನಿಯನ್ನು ವಿವಿಧ ಕಾರ್ಯಗಳಿಗಾಗಿ ವಿವಿಧ ವಿನ್ಯಾಸಗಳಲ್ಲಿ ತಯಾರಿಸಲಾಗುತ್ತಿದೆ. ಸಮುದ್ರದಲ್ಲಿ ಶತ್ರು ನೌಕೆಗಳ ಮೇಲೆ ದಾಳಿ, ದೂರದ ಗುರಿಗಳ ಮೇಲೆ ನಿಖರ ದಾಳಿ, ದೇಶ ಭದ್ರತೆಯನ್ನು ಬಲಪಡಿಸುವುದು ಮುಂತಾದವುಗಳನ್ನು ಮಾಡಬಲ್ಲದು. ಯೋಜನೆಯಂತೆ ಎಲ್ಲವೂ ನಡೆದರೆ 2029 ಅಥವಾ 2030ರ ವೇಳೆಗೆ ಧ್ವನಿ ಸೇನೆಯಲ್ಲಿ ಸೇರಬಹುದು. ಬರಲಿರುವ ಹಾರಾಟ ಪರೀಕ್ಷೆ ಭಾರತಕ್ಕೆ ಬಹಳ ಮಹತ್ವದ್ದು. ಇದು ಭಾರತ ಭವಿಷ್ಯದ ಯುದ್ಧಗಳಿಗೆ ಪೂರ್ಣವಾಗಿ ಸಿದ್ಧವಿದೆ ಎಂದು, ಸ್ವಂತ ತಂತ್ರಜ್ಞಾನದಿಂದ ತಯಾರಿಸಬಲ್ಲದು ಎಂದು ಸಾಬೀತುಪಡಿಸುತ್ತದೆ. DRDO ಈ ಪರೀಕ್ಷೆಗೆ ನಮ್ಮೆಲ್ಲರ ಪರವಾಗಿ ಶುಭಾಶಯಗಳು. ಇಷ್ಟೇ ಸ್ನೇಹಿತರೆ, ಡಿಫೆನ್ಸ್, ವಿದೇಶಾಂಗ ನೀತಿಗೆ ಸಂಬಂಧಿಸಿದಂತಹ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ, ಬೆಲ್ ಐಕಾನ್ ಅನ್ನು ಖಚಿತವಾಗಿ ಆನ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ವೀಕ್ಷಿಸಿದ್ದಕ್ಕೆ ಧನ್ಯವಾದ. ಜೈ ಹಿಂದ್, ಜೈ ಭಾರತ್.